ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ್ದ ರಾಜ್ಯದ 3 ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿದೆ. 3ಕ್ಕೆ 3 ಕ್ಷೇತ್ರದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ. ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಸಮರ ಸಾರಿದ್ದ ಬಿಜೆಪಿ ಜೆಡಿಎಸ್ ದೋಸ್ತಿ ಕಲಿಗಳು ಮಣ್ಣು ಮುಕ್ಕಿದ್ದಾರೆ. ಹಾಗಾದ್ರೆ ಓವರ್ ಆಲ್ ರಿಸಲ್ಟ್ ಹೇಗಿತ್ತು ಬನ್ನಿ ತೋರಿಸ್ತೀವಿ. ಮೂರಕ್ಕೆ 3 ಕ್ಷೇತ್ರದಲ್ಲಿ ಕೈಪಡೆಗೆ ಮಹಾ ಗೆಲುವು. ಸಿದ್ದು ಡಿಕೆ ಜೋಡೆತ್ತಿನ ತಂತ್ರ, ದೋಸ್ತಿ ಪಡೆ ಧೂಳಿ ಪಟ. ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರು ಸಮರದಲ್ಲಿ ಗೆದ್ದ ಕಾಂಗ್ರೆಸ್. ಮಹಾ ಗೆಲುವು. 3 ಕ್ಷೇತ್ರದ ಮಹಾ ಗೆಲುವು. ಮಿನಿ ಕುರುಕ್ಷೇತ್ರ ಯುದ್ಧದಂತೆ ನಡೆದ ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ದಾಖಲಿಸಿದೆ. ಸಿದ್ದರಾಮಯ್ಯ ಸಿಡಿಲಬ್ಬರದ ಮಾತು, ಡಿಸಿಎಂ ಡಿಕೆ ತಂತ್ರಗಾರಿಕೆ, ಜೋಡೆತ್ತಿನಂತೆ ಇಬ್ಬರು ಹೆಣದ ವ್ಯೂಹದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಕಾಡೆ ಮಲಗಿದೆ. ಗೆದ್ದೆ ತೀರ್ತೀವಿ ಅಂತಿದ್ದ ದೋಸ್ತಿಗಳಿಗೆ ಮುಖಭಂಗ ಆಗಿದೆ. ತೀವ್ರ ಪ್ರತಿಷ್ಠೆಯ ಕಣವಾಗಿದ್ದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆಯನ್ನೇ ಛಿದ್ರ ಮಾಡಿ ವಿಜಯದ ಕೇಕೆ ಹಾಕಿದೆ. ಶಿಗ್ಗಾಂವಿಯ ಜಿದ್ದಿನ ಕದನದಲ್ಲಿ ಬಿಜೆಪಿ ಭದ್ರಕೋಟೆಯನ್ನೇ ಕಾಂಗ್ರೆಸ್ ಪುಡಿಗಟ್ಟಿ ಜಯ ಸಾಧಿಸಿದೆ. ಸಂಡೂರಿನಲ್ಲೂ ಕಾಂಗ್ರೆಸ್ ಗೆಲುವಿನ ಕಮಾಲ್ ಮಾಡಿದೆ. ಚನ್ನಪಟ್ಟಣದಲ್ಲಿ ಗೆದ್ದ ಸೈನಿಕ, ಬಿದ್ದ ಅಭಿಮನ್ಯು. ರಾಜ್ಯದ 3 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದ್ರು. ಚನ್ನಪಟ್ಟಣ ಅಖಾಡದ ರೇಂಜೆ ಬೇರೆ ಇತ್ತು. ಇಲ್ಲಿ 3ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ನಿಖಿಲ್ ಕುಮಾರಸ್ವಾಮಿ ಇಳಿದಿದ್ರು. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದ ಸೈನಿಕ ದಳಪತಿಗಳಿಗೆ ಸೆಡ್ಡು ಹೊಡೆದಿದ್ರು. ಇಂಥ ಕದನ ಕಣದಲ್ಲಿ ಸೈನಿಕ ಖ್ಯಾತಿಯ ಯೋಗೇಶ್ವರ್ ಎನ್ಡಿಎ ಅಭ್ಯರ್ಥಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿಗೆ ಭಾರಿ ಶಾಕ್ ಕೊಟ್ಟು ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಯೋಗೇಶ್ವರ್ ಒಟ್ಟು 1,12,642 ಮತಗಳನ್ನು ಪಡೆದಿದ್ರೆ ನಿಖಿಲ್ ಕುಮಾರಸ್ವಾಮಿ 87,229 ಮತ ಪಡೆದಿದ್ದಾರೆ. ಆ ಮೂಲಕ ಯೋಗೇಶ್ವರ್ ಭರ್ತಿ 25,000 ಮತಗಳ ಭಾರೀ ಅಂತರದಿಂದ ಗೆದ್ದಿದ್ದಾರೆ. ಇನ್ನು ಶಿಗ್ಗಾಂವಿಯಲ್ಲಿ ಬಿಜೆಪಿಯ ಭರತ್ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಯಾಸಿರ್ ಖಾನ್ 1,756 ಮತ ಪಡೆದಿದ್ದು, ಭರತ್ ಬೊಮ್ಮಾಯಿ 87,308 ಮತ ಪಡೆದಿದ್ದಾರೆ. ಅಲ್ಲಿಗೆ ಯಾಸಿರ್ ಖಾನ್ ಬರೋಬ್ಬರಿ 13,448 ಮತಗಳ ಅಂತರದಿಂದ ವಿಜಯ ಪತಾಕೆ ಹಾರಿಸಿದ್ದಾರೆ. ಇನ್ನು ಸಂಡೂರಿನಲ್ಲೂ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಇಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ ಗೆದ್ದಿದ್ದು, ಬಿಜೆಪಿಯ ಬಂಗಾರು ಹನುಮಂತ ಸೋತಿದ್ದಾರೆ. ಅನ್ನಪೂರ್ಣ ತುಕಾರಾಂ 93,616 ಮತಗಳನ್ನು ಪಡೆದಿದ್ರೆ ಬಂಗಾರು ಹನುಮಂತು 83,967 ಮತ ಪಡೆದಿದ್ದಾರೆ. ಮೂರು ಕಡೆ ಕಾಂಗ್ರೆಸ್ ಗೆಲುವಿನ ಬೆನ್ನಲ್ಲೇ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಜೆಡಿಎಸ್ ಇಬ್ಬರೂ ಸೇರಿ ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಿದ್ರು, ಅದಕ್ಕೆ ಜನರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರು. ಇನ್ನು ಡಿಸಿಎಂ ಡಿಕೆ ಕೂಡ ಸುಳ್ಳೆ ಮನೆ ದೇವರು ಅಂತ ಹೋದ್ರೆ ಮತದಾರ ಪ್ರಜ್ಞಾವಂತರಿದ್ದಾರೆ ಅಂತ ತಿಳಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1.5 ವರ್ಷದಿಂದ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು. ಸಿದ್ದರಾಮಯ್ಯ ಏನೂ ಪಾತ್ರ ಇಲ್ಲದೆ ಹೋದರೂ ಪಾತ್ರ ಇದೆ ಅಂತೇಳಿ ಹೇಳೋದು, ಏನೂ ಇಲ್ಲದೇನೂ ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು. ಆಮೇಲೆ ವಕ್ಫ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಇವತ್ತು ಯಾವತ್ತು ಚುನಾವಣೆ ನಡೆದದ್ದು
13ನೇ ತಾರೀಕಲ್ಲ, 13ನೇ ತಾರೀಕು ಉತ್ತರ ಜನ, ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ. ಬರೀ ಸುಳ್ಳೇ ಮನೆ ದೇವರು ಅಂತ ಹೇಳಿ ಬರೀ ಸುಳ್ಳನ್ನ ಹೇಳಿ ಜನರಿಗೆ ಅದೇನಾದ್ರು ನೀವು ತಲೆಗಾಗ್ತೀನಿ ಅಂತ ಹೋದ್ರೆ ಮತದಾರ ಬಹಳ ಪ್ರಜ್ಞಾವಂತಿದ್ದಾರೆ. ಹೀಗೆ 3 ಕ್ಷೇತ್ರದ ಚುನಾವಣೆಯಲ್ಲಿ ಗೆಲುವು ಕಾಂಗ್ರೆಸ್ಗೆ ಬೂಸ್ಟ್ ಕೊಟ್ಟಿದ್ರೆ ಬಿಜೆಪಿ ಮಂಕಾಗುವಂತೆ ಮಾಡಿದೆ. ಕೇಸರಿ ಪಡೆಯಲ್ಲಿ ಮತ್ತೊಂದು ಸುತ್ತಿನ ಬಡಿದಾಟಕ್ಕೂ ವೇದಿಕೆ ಕಲ್ಪಿಸೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.